ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನದಲ್ಲಿದ್ದೇವೆ. ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ. ಚೆನ್ನಾಗಿದ್ದೀರಾ? ಎಚ್ಚರಗೊಂಡಿದ್ದೀರಾ? ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮಗೋಸ್ಕರವೂ ನಿಮ್ಮ ಸನ್ನಿಧಿಗೋಸ್ಕರವೂ ಕಾದಿರುವ ಪ್ರತಿಯೊಬ್ಬರ ಹೃದಯ ತವಕವನ್ನು, ಹೃದಯ ಸ್ಥಿತಿಯನ್ನೂ ಅರಿತಿರುವ ದೇವರೇ, ನಿಮ್ಮ ವಾಕ್ಯದಿಂದ ನಮ್ಮೆಲ್ಲರನ್ನು ತೃಪ್ತಿಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ನಾವು ಕೆಲವೊಂದು ಬಾಧೆಗಳಲ್ಲಿರ್ತೇವೆ, ಕೆಲವೊಂದು ಬಾಧೆಗಳನ್ನು ಕೈಯಾರೆ ತಂದುಕೊಳ್ತೇವೆ, ಹೌದಲ್ಲವೇ? ಬಹಳಷ್ಟು ಸಾರಿ ನಮ್ಮ ಮನಸ್ಸು ಹಾಳು ಮಾಡಿಕೊಳ್ಳುವುದಕ್ಕಾಗಿ ನಮ್ಮ ಮನಸ್ಥಿತಿ ಹೊರಪಡಿಸಿ ಎಷ್ಟೋ ಅನಾವಶ್ಯಕವಾದವುಗಳಲ್ಲಿ ಮನಸ್ಸಿಡುವುದರಿಂದ ಮನಸ್ಸು ಹಾಳು ಮಾಡಿಕೊಳ್ತೇವೆ. ಬಹಳಷ್ಟು ಸಾರಿ ನೋಡಿರಿ, ಬಹಳ ಚೆನ್ನಾಗಿರುವಂಥವರನ್ನು ನೋಡುವಾಗ ನಮಗಿಂತಲೂ ಒಂಥರ ಆರಾಮಾಗಿರುವವರನ್ನು, ಹೆಚ್ಚು ಆಸ್ತಿ ಉಳ್ಳವರನ್ನು ನೋಡುವಾಗ, ಆರ್ಭಟದಿಂದ ಇರುವಂಥವರನ್ನು, ಸವಿಯುತ್ತಾ ಇರುವವರನ್ನು ನೋಡುವಾಗ ನಾವು ಅಂದ್ಕೊಳ್ತೇವೆ, ಮತ್ತೆ ನಾವಿಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದ್ರು ನಾವು ಹೀಗಿದ್ದೇವೆ, ಆದರೆ ಅವರು ಯಾವ ರೀತಿಯಾಗಿದ್ದಾರಲ್ಲವೇ ಎಂಬ ಆಲೋಚನೆ ಬರುತ್ತದೆ. ಬಂದಿದೆಯಲ್ಲವೇ? ಬರುತ್ತೆ. ನಿಜವಾಗ್ಲೂ ದೇವರು ದೊಡ್ಡ ದೇವರಾಗಿರೋದಾದ್ರೆ ನನಗೆ ಕೊಡಲಾರ್ದಂತೆ ಮತ್ತು ಅವರಿಗೆ ಯಾಕೆ ಅಷ್ಟೊಂದು ಹೆಚ್ಚಾಗಿ ಕೊಡಬೇಕು? ಅವರೇ ಕಿಲಕಿಲ ಅಂತ ನಗುತ್ತಾ ಇರ್ತಾ ಇದ್ದಾರೆ, ನಾನೇ ಅಳ್ತಾ ಪ್ರಾರ್ಥನೆ ಮಾಡಬೇಕಾಗ್ತಾ ಇದೆ ಎನ್ನುವಂತಹ ಆಲೋಚನೆಗಳು ಬಹಳಷ್ಟು ಸಾರಿ ನಮಗೆ ಬರ್ತಾ ಇರುತ್ತವೆ. ಅವುಗಳನ್ನು ನಾವು ತಕ್ಷಣವೇ ಕಂಡು ಹಿಡಿಯದೇ ಇದ್ದರೆ ಅವು ವಿಷದ ಹಾಗೆ ನಮ್ಮ ನರನಾಡಿಗಳಲ್ಲಿ ಹೋಗಿ ನಮ್ಮ ಮನಸ್ಸಷ್ಟೇ ಅಲ್ಲ, ನಮ್ಮ ಬದುಕನ್ನೇ ಹಾಳು ಮಾಡಿಬಿಡ್ತವೆ. ಸೊಲೊಮೋನನು ಬರೆದಿರುವ ಜ್ಞಾನೋಕ್ತಿಗಳಲ್ಲಿ, ಅದರಲ್ಲಿ 24ನೇ ಅಧ್ಯಾಯ, ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಅವರ ಸಹವಾಸವನ್ನು ಬಯಸದಿರು. ಅಂದರೆ ದುರ್ಜನರನ್ನು ನೋಡಿ, ಅಂದರೆ ಕೆಟ್ಟವರನ್ನು ನೋಡಿದಾಗ, ಲೋಕದಲ್ಲಿರುವ ಪಾಪಿಗಳನ್ನು ನೋಡಿದಾಗ, ಯಾವ ಅತಿಮಿತಿ ಇಲ್ಲದಂತೆ ಕುಡಿದು ತೂಗಾಡುವಂಥವರನ್ನು ನೋಡುವಾಗ, ನೋಡಿರಿ, ಇಷ್ಟ ಬಂದಂತೆ ಜೀವಿಸುತ್ತಿರುವವರನ್ನು ನೋಡುವಾಗ ನೀವು ಮತ್ಸರ ಪಡಬಾರದು. ಅಯ್ಯೋ ನನಗಿಲ್ಲವಲ್ಲ ಎಂಬುದಾಗಿ ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು. ಅಷ್ಟಕ್ಕೂ ಅವರ ವಿಷಯದಲ್ಲಿ ನೀವು ದಯಪೂರ್ವಕವಾಗಿರಬೇಕು. ದೇವರ ಮಗುವಾಗಿರುವುದಾದರೆ, ಅಯ್ಯೋ ಇವರಿಗೆ ಎಷ್ಟೊಂದಿವೆ ಆದರೆ ಯೇಸುವೇ ಅವರಿಗಿಲ್ವಲ್ಲ ಎಂದು ದಯ ತೋರಿಸುವುದರ ಬದಲಿಗೆ, ಅಯ್ಯೋ ನನಗಿಂತಲೂ ಅವರೇ ಚೆನ್ನಾಗಿದ್ದಾರಲ್ಲವೇ ಅನ್ನುತ್ತಾರಲ್ಲವೇ? ಅವರ್ಯಾಕೆ ಅಷ್ಟು ಚೆನ್ನಾಗಿರಬೇಕು? ಅವರ್ಯಾಕೆ ಅಷ್ಟು ಸಂತೋಷವಾಗಿರಬೇಕು? ಕಿಚ್ಚಿರುತ್ತೆ ಕೆಲವರಿಗೆ. ಇನ್ನೂ ಕೆಲವರು ಎಕ್ಸ್ಟ್ರಾ ಸ್ಟೆಪ್ ಹಾಕ್ತಾರೆ. ಅಂಥವರನ್ನು ಹೇಗಾದರೂ ಮಾಡಿ ಕಾಡಿಸಬೇಕು, ಬಾಧೆಪಡಿಸಬೇಕು, ಇಲ್ಲವಾದರೆ ಅವರೊಂದಿಗೆ ಕಾಂಪ್ರಮೈಸ್ ಮಾಡಿಕೊಳ್ಬೇಕು, ಅವರ ಹಾಗೆ ಆಗಬೇಕು ಅಂತ ಅವರ ಸಹವಾಸವೇ ಬಯಸೋದು. ನಾನು ಕೂಡ ಅವರಂತೆ ಆದರೆ ಯಾವ ಜಗಳ ಇರೋದಿಲ್ವಲ್ಲ, ನಾನೊಬ್ಬನೇ ಏನು ಪ್ರಾರ್ಥನೆ ಮಾಡಿಕೊಳ್ಳೋದು? ಅವರು ಪ್ರಾರ್ಥನೆ ಮಾಡದಿದ್ರು ಚೆನ್ನಾಗಿದ್ದಾರಲ್ಲವೇ? ಅವರಂತೆಯೇ ಅವರ ಹಾಗೆಯೇ ಸಹವಾಸ ಮಾಡಿದ್ರೆ ಚೆನ್ನಾಗಿರುತ್ತೆ ಎಂದು ಅವರ ಸಹವಾಸ ಬಯಸೋರು ಬಹಳ ಜನ ಇದ್ದಾರೆ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ಎಂದು ಬೈಬಲ್ ಹೇಳುತ್ತದೆ. ಮೊದಲೇ ಅವರನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡಬಾರದು. ಎರಡನೇದಾಗಿ ಅವರೊಂದಿಗೆ ಸಹವಾಸ ಕೂಡ ಮಾಡಬಾರ್ದು. ಬಹಳಷ್ಟು ಸಾರಿ ಬಹಳಷ್ಟು ಜನ ಈ ದಿನ ಒಳ್ಳೆಯವರಾಗಿರುವಂಥವರೇ ಇಂತಹ ಲೋಕದಲ್ಲಿರುವಂತಹ ತಾತ್ಕಾಲಿಕವಾದ ಆನಂದವನ್ನು ನೋಡಿ ಅದರಲ್ಲಿ ಏನೋ ಇದೆ ಎಂದು ಅಂಥವರೊಂದಿಗೆ ಸಹವಾಸ ಮಾಡಿ ತಮ್ಮ ಜೀವಿತವನ್ನೇ ನಾಶ ಮಾಡಿಕೊಳ್ತಿದ್ದಾರೆ. ಅವರು ಹೇಗೆ ದುಡ್ಡು ಸಂಪಾದಿಸುತ್ತಿದ್ದಾರೆ ಎಂದು ತಿಳ್ಕೊಂಡು ಹಾಗೆ ನಾನು ಸಂಪಾದಿಸಬೇಕು. ಬೆಟ್ಟಿಂಗ್ ಮಾಡ್ತಿದ್ದಾರೆ. ಈ ದಿವಸ ಕಂಪ್ಯೂಟರ್ನಲ್ಲಿ ಕೂತ್ಕೊಂಡು ಆನ್ಲೈನ್ ಬೆಟ್ಟಿಂಗ್ ಕೂಡ ಮಾಡ್ತಿದ್ದಾರೆ. ಯಾವನೋ ಒಬ್ಬನು ಮಾಡ್ತಾನೆ, ನಿಮಗೆಲ್ಲಿಂದ ಇಷ್ಟು ದುಡ್ಡು ಬಂತು ಅಂದಾಗ ಬೆಟ್ಟಿಂಗ್ನಲ್ಲಿ ನನಗೆ ಸಿಕ್ಕುವು ಅನ್ನುತ್ತಾನೆ. ನೀನು ಇಲ್ಲಿ ಕೂತ್ಕೊಂಡು ನಿನ್ನ ದುಡ್ಡು ಕೂಡ ಬಂಡವಾಳ ಹಾಕಿ ದುಡ್ಡು ಸಂಪಾದಿಸು ಅನ್ನುತ್ತಾರೆ. ಆದರೆ ಇರೋ ದುಡ್ಡೆಲ್ಲ ಕಳ್ಕೊಳ್ತಾರೆ. ಯಾವತ್ತೇ ಆಗಲಿ ಅಂಥವರ ಸಹವಾಸ ಬಯಸಬಾರದು. ಅಡ್ಡದಾರಿಯಲ್ಲಿ ಸಂಪಾದಿಸುವ ಸಂಪಾದನೆ ಯಾವತ್ತಿಗೂ ಕೂಡ ಅದು ಆಶೀರ್ವಾದಕರವಾಗಿರಲ್ಲ ಪ್ರಿಯರೇ. ಶರೀರ ಉದ್ರೇಕ ಉಂಟು ಮಾಡುವ ಆನಂದ ಅದು ನಿಜವಾದ ಆನಂದವೇ ಅಲ್ಲ, ಅದು ತಾತ್ಕಾಲಿಕವಾಗಿರುತ್ತೆ. ನಮ್ಮ ಆನಂದ ದೇವರಿಂದ ಬರುವಂಥದ್ದಾಗಿದೆ. ನಾವು ದೇವರಲ್ಲಿ ನಂಬಿಕೆ ಇಟ್ಟು ಆತನಲ್ಲಿಯೇ ಆನಂದಿಸಬೇಕು. ದುಷ್ಟರನ್ನು ನೋಡಿ ನಾನು ಅವರಂತೆ ಇರಬೇಕು, ಅವರು ಈ ರೀತಿ ನಟಿಸ್ತಿದ್ದಾರೆ, ನಾನು ನಟಿಸಬೇಕು, ಅವರಂತೆ ಮಾತಾಡಬೇಕು, ಅವರಂತೆ ವ್ಯಾಪಾರ ಮಾಡಬೇಕು, ಅವರಂತೆ ಈ ಲೋಕವನ್ನು ಅನುಭವಿಸಬೇಕೆಂಬ ಕೆಟ್ಟ ಆಲೋಚನೆ ನಿಮ್ಮೊಳಗೆ ಬರೋದಾದರೆ ತಕ್ಷಣವೇ ಕರ್ತನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡೀರಿ.
ಈಗಾಗಲೇ ನಿಮ್ಮಲ್ಲಿ ಅನೇಕರು ಅಂತಹವರೊಂದಿಗೆ ಸಹವಾಸ ಮಾಡಿ ಭಕ್ತಿಯಲ್ಲಿ ಬಿದ್ದೋಗಿದ್ದೀರಿ, ಎಡವಿ ಬೀಳುವ ಸ್ಥಿತಿಯಲ್ಲಿ ಇದ್ದೀರಿ ಎಂದು ನೀವು ಗುರುತಿಸುವುದಾದರೆ, ಈಗಲಾದರೂ ನೀವು ಗ್ರಹಿಸಿಕೊಂಡು ನೀವು ಮಾಡುವ ಸಹವಾಸಗಳನ್ನು ಬದಲಾಯಿಸಿಕೊಳ್ಳಿರಿ, ನಿಮ್ಮ ಹೃದಯವನ್ನು ತಿದ್ದುಕೊಳ್ಳಿರಿ. ಹೌದು ಪ್ರಿಯರೇ, ಬಹಳಷ್ಟು ಜನ ವಿಶ್ವಾಸಿಗಳು ಅವಿಶ್ವಾಸಿಗಳಾಗಲು ಕಾರಣವೇನೆಂದರೆ ನೀವು ಅವಿಶ್ವಾಸಿಗಳೊಂದಿಗೆ ಇಜ್ಜೂಡರಾಗಬೇಡಿರಿ ಎಂದು ಯೇಸು ಹೇಳಿದ್ದಾರೆ. ನೀವು ಅವಿಶ್ವಾಸಿಗಳೊಂದಿಗೆ ಇಜ್ಜೂಡರಾಗುವುದಾದರೆ ನೀವು ಅಧೋಗತಿಗೆ ಸೇರುತ್ತೀರಿ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆಂಬ ಕೃತಜ್ಞತೆಯುಳ್ಳ ನಾವು ಲೋಕದಲ್ಲಿರುವವರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕೇ ಹೊರತು ಅವರನ್ನು ನೋಡಿ ಅವರ ಹಾಗೆಯೇ ಇರಬೇಕೆಂಬ ಆಸೆಯೊಂದಿಗೆ ಬಿದ್ದೋಗುವ ಸ್ಥಿತಿಯಲ್ಲಿ ನಾವಿರಬಾರ್ದು. ಒಂದು ವೇಳೆ ನಿಮಗೆ ಅಂತಹ ಆಲೋಚನೆ ಬರದಿದ್ದರೆ ನಿಮ್ಮ ನೆರೆಯವರು ಅಂತಹ ಆಲೋಚನೆ ಹುಟ್ಟಿಸಬಹುದು. ಅವರು ಚೆನ್ನಾಗಿದ್ದಾರೆ, ನೀವು ನೋಡಿ ಎಷ್ಟು ಪ್ರಾರ್ಥನೆ ಮಾಡಿದ್ರು ಹೇಗಿದ್ದೀರಿ ಅಂದಾಗ ತಕ್ಷಣ ಕಳವಳಗೊಳ್ತೀರೋ? ನೀವೇ ನಿಂದೆಯ ಪಾಲಾಗ್ತಾ ಇದ್ದೀರಿ, ಅವಮಾನದ ಪಾಲಾಗ್ತಿದ್ದೀರಿ. ಅವರು ಎಷ್ಟೇ ಕೇರ್ಲೆಸ್ ಆಗಿ ಲೆಕ್ಕಿಸಲಾರದೆ ಇಷ್ಟ ಬಂದಂತೆ ಜೀವಿಸಿದ್ರೂ ಸಹ ಕೇಳೋರು ಯಾರೂ ಇಲ್ವಲ್ಲ? ಅದೇ ಜೀವಿತ ಅಂದ್ರೆ. ಅಂದಾಗ ನೀವು ಮೋಸ ಹೋಗ್ತಾ ಇದ್ದೀರಾ? ಹಾಗಿರಬೇಕೆಂದು ಆಶಿಸುತ್ತಾ ಇದ್ದೀರಾ? ಅಯ್ಯಯ್ಯಯ್ಯಯ್ಯೋ ಎಂದು ದಯೆ ತೋರಿಸುತ್ತೀರಾ? ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡಿರಿ. ಇದೇ 24ನೇ ಅಧ್ಯಾಯದ 19ನೇ ವಚನ ನೋಡಿರಿ. ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡಿರಿ. ಕೆಡುಕರ ಮೇಲೆ ಉರಿಗೊಳ್ಳದಿರು, ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಭಕ್ತಿಹೀನರನ್ನು, ದುರ್ಮಾರ್ಗಿಗಳನ್ನು, ದುರ್ಜನರನ್ನು ನೋಡಿದಾಗ ನೀವು ಮನಸ್ಸಲ್ಲಿ ನೊಂದುಕೊಳ್ಳಬೇಡಿರಿ, ಮನಸ್ಸಲ್ಲಿ ಕುಗ್ಗಿ ಹೋಗಬೇಡಿರಿ, ಮನಸ್ಸಲ್ಲಿ ಅವರೊಂದಿಗೆ ಹೋಲಿಸಿಕೊಳ್ಳಬೇಡಿರಿ. ಅವರಂತೆ ಅಸೂಯೆ ಪಡಬಾರದು, ಅವರ ಹಾಗೆ ಇರಬೇಕೆಂದು ಆಸೆ ಪಡಬಾರದು. ನಿಮ್ಮೊಳಗೆ ದೇವರಿಗಾಗಿ ಜೀವಿಸಬೇಕೆಂಬ ಆಸೆ ಇರಬೇಕು. ನೀವು ಆರಿಸಲ್ಪಟ್ಟಂಥವರು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿರುವುದಾದರೆ ಕ್ರಿಸ್ತನಿಗಾಗಿ ಜೀವಿಸಿರಿ. ಆತನು ಕೊಡುವ ನಿತ್ಯವಾದ ಆಶೀರ್ವಾದ, ನಿರಂತರವಾದ ಆಶೀರ್ವಾದ, ನಿಜವಾದ ಸಮಾಧಾನ, ಸಂತೋಷ ನೀವು ಹೊಂದಿಕೊಂಡವರಾಗಿದ್ದೀರಿ ಎಂಬುದಾಗಿ ಗುರುತಿಸಿರಿ. ಯಾಕೆಂದರೆ ಆ ದುರ್ಜನರಿಗೆ, ಕೆಟ್ಟವರಿಗೆ ಶುಭಕಾಲವಿಲ್ಲ. ದುರ್ಜನರು ಈ ದಿನ ಸಂತೋಷವಾಗಿ ಕಾಣಿಸ್ತಾ ಇದ್ದಾರೆ, ಆದರೆ ಮುಂದೆ ಅವರಿಗೆ ಶುಭಕಾಲವಿಲ್ಲ, ಅವರಿಗೆ ಮುಂದೆ ಭವಿಷ್ಯವಿಲ್ಲ, ಒಳ್ಳೆ ಭವಿಷ್ಯ ಅವರಿಗಿಲ್ಲ, ಅವರಿಗೆ ಒಳ್ಳೆ ದಿನಗಳು ಬರೋದಿಲ್ಲ. ಈ ದಿನ ಅವರಿಗಿರೋದೆಲ್ಲ ಖರ್ಚು ಮಾಡಿಕೊಳ್ಳುತ್ತಾ ಈ ದಿನ ಬಲವಿದೆಯಲ್ಲವೇ, ಅಂದ ಇದೆಯಲ್ಲವೇ ಅಂದುಕೊಂಡು ಇಷ್ಟ ಬಂದು ಕುಣಿದಾಡುತ್ತಾ ಇರೋದಾದರೆ ಕೊನೆಗೆ ನಿಮ್ಮ ಮೈಯಲ್ಲಿರುವ ಶಕ್ತಿ, ಸಾಮರ್ಥ್ಯ ಎಲ್ಲ ಕ್ಷೀಣಿಸಿ ಹೋದಾಗ ನೀವು ನರಳಾಡಬೇಕಾಗತ್ತೆ, ಕೂತ್ಕೊಂಡು ನರಳಾಡಬೇಕಾಗತ್ತೆ ಎಂದು ಬೈಬಲ್ ಹೇಳುತ್ತೆ. ಪ್ರಿಯರೇ, ನಿಮ್ಮ ಕ್ಷೇಮದ ದಿನಗಳಲ್ಲಿಯೇ ಯೇಸುವನ್ನು ನಂಬಿ ನಿಮ್ಮ ಜೀವಿತ ಆತನಿಗೆ ಅರ್ಪಿಸಿಕೊಡಿರಿ. ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು, ಯಾಕೆಂದರೆ ದುಷ್ಟರ ದೀಪವು ಆರಿಯೇ ಹೋಗುವುದು. ಏನಂತೆ? ಆರಿ ಹೋಗುವುದು. ಅಂದರೆ ಭಕ್ತಿ ಇಲ್ಲದವರ ಜೀವಿತದಲ್ಲಿ ಕತ್ತಲೆಮಯವಾಗಿರುತ್ತೆ, ಅವರ ದೀಪ ಆರಿ ಹೋಗ್ತದೆ. ಅಂಥವರಿಗೆ ನೋ ಫ್ಯೂಚರ್, ಎಲ್ಲವೂ ಅಂಧಕಾರವಾಗಿರುತ್ತೆ. ನೀವು ನೋಡ್ತಾ ಇದ್ದೀರಾ, ಭಕ್ತಿ ಇಲ್ಲದವರಾಗಿ ಇಷ್ಟ ಬಂದಂತೆ ಕುಡಿದು ತಿರುಗಾಡುವವರಿಗೆ ಇಷ್ಟ ಬಂದಂತೆ ಅವರು ತಮ್ಮ ಖಂಡಬಲವನ್ನು, ಬುದ್ಧಿಬಲವನ್ನು ಉಪಯೋಗಿಸಿ ಮನುಷ್ಯರನ್ನು ಬಾಧೆಪಡಿಸುತ್ತಾ, ಮನುಷ್ಯರನ್ನು ಹಿಂಸೆ ಪಡಿಸುತ್ತಾ ಇರುವವರೇನಾದರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀರಾ? ಲೋಕದಲ್ಲಿ ಅಡ್ಡದಾರಿಯಲ್ಲಿ ಇಷ್ಟ ಬಂದ ರೀತಿಯಲ್ಲಿ ಅನ್ಯಾಯದಿಂದ ಸಂಪಾದಿಸಿದಂಥವರೇನಾದರೂ ಆನಂದವಾಗಿರ್ತಾ ಇದ್ದಾರೆ ಅಂದ್ಕೊಳ್ತೀರಾ? ದೊಡ್ಡ ದೊಡ್ಡ ಮನೆ ಕಟ್ಟಿಕೊಂಡು, ದೊಡ್ಡ ದೊಡ್ಡ ವಾಹನ ಕೊಂಡುಕೊಂಡು ಆರ್ಭಾಟ ಮಾಡುವವರು ಆನಂದವಾಗಿದ್ದಾರೆ ಅಂದುಕೊಳ್ತೀರಾ? ಇಲ್ಲ ಪ್ರಿಯರೇ, ಅವರ ಸಮಾಧಾನ, ಅವರ ಸಂತೋಷ ತಾತ್ಕಾಲಿಕವಾಗಿದೆ. ಭಕ್ತಿಹೀನರ ದೀಪವು ಆರಿ ಹೋಗ್ತದೆ, ದುಷ್ಟರಿಗೆ ಶುಭಕಾಲವಿಲ್ಲ. ಆದರೆ ದೇವರನ್ನು ಅರಿತ ನೀವು ಧನ್ಯರು, ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ. ಎಷ್ಟೇ ಇದ್ರೂ ಕೂಡ ಜೀವಿತದಲ್ಲಿ ಯೇಸು ಇಲ್ಲದಿದ್ದರೆ ವ್ಯರ್ಥ ಪ್ರಿಯರೇ. ಆ ಐಶ್ವರ್ಯವಂತನಿಗೆ ಬೇಕಾದಷ್ಟು ಐಶ್ವರ್ಯವಿತ್ತು, ಅನುದಿನವೂ ಅನುಭವಿಸುತ್ತಲೇ ಇದ್ದ. ಆದರೆ ಒಂದು ದಿನ ಮರಣ ಹೊಂದಿದ. ಅವನ ಮನೆ ಹೊರಗಡೆ ಬಡ ಭಿಕ್ಷೆಗಾರನಾದ ಲಾಜರನಿದ್ದ. ಅವನಿಗೆ ಏನೂ ಇರಲಿಲ್ಲ, ಸ್ವಂತವರು ಯಾರೂ ಇರಲಿಲ್ಲ, ಆರೋಗ್ಯ ಇರಲಿಲ್ಲ. ಆದರೆ ಯೇಸುವನ್ನೇ ಆಧಾರ ಮಾಡಿಕೊಂಡ ಅವನು ಕೂಡ ಮರಣ ಹೊಂದಿದ. ಐಶ್ವರ್ಯವಂತನು ಮರಣ ಹೊಂದಿ ಪಾತಾಳದಿಂದ ಕಣ್ಣೆತ್ತಿ ನೋಡಿದ ಎಂಬುದಾಗಿ ಬೈಬಲ್ನಲ್ಲಿದೆ. ಅಲ್ಲಿಗೆ ಹೋದ ಮೇಲೆ ಅವನಿಗೆ ಅರ್ಥವಾಯಿತು, ಭೂಮಿಯ ಮೇಲೆ ಕಣ್ಮುಚ್ಚುತ್ತಾನೆ, ನರಕದಲ್ಲಿ ಕಣ್ ತೆರೆಯುತ್ತಾನೆ. ಅಯ್ಯೋ, ಇಷ್ಟು ಯಾತನೆ ಪಡ್ತಿದ್ದೇನಲ್ಲವೇ ಎಂದು ವೇದನೆಗೊಳ್ತಾನೆ. ಆದರೆ ಐಶ್ವರ್ಯವಂತನು ದೇವದೂತರಿಂದ ಪರದೈಸಿಗೆ ಎತ್ತಲ್ಪಟ್ಟು ಅಬ್ರಹಾಮನ ಎದೆಗೆ ಹೊರಗಿದ್ದನೆಂದು ಬೈಬಲ್ನಲ್ಲಿ ನೋಡ್ತೇವೆ.
ದೇವರಿಗಾಗಿ ನಿಂದೆ ಬಾಧೆಗಳನ್ನು ಅನುಭವಿಸುವಂತಹ ನೀವು ನಷ್ಟ ಹೋಗಲ್ಲ. ನನ್ನ ನಿಮಿತ್ತ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಗೊಳಿಸಿ ನಿಮ್ಮ ವಿರುದ್ಧ ಕೆಟ್ಟದಾಗಿ ಮಾತಾಡುವರು. ಆ ರೀತಿ ಅವರು ಮಾತಾಡುವಾಗೆಲ್ಲ ನೀವು ಧನ್ಯರು. ಸಂತೋಷಿಸಿರಿ, ಕುಣಿದಾಡಿರಿ, ಪರಲೋಕದಲ್ಲಿ ನಿಮಗೆ ಫಲವು ಅಧಿಕವಾಗುವುದು ಎಂದು ಯೇಸು ಹೇಳಿದಾರಲ್ಲವೇ? ನಿಮಗಿರುವ ಭಾಗ್ಯ ನಿಮ್ಮ ಸುತ್ತಲಿರುವವರು ನೋಡಿ ನಮಗೂ ಆ ಭಾಗ್ಯ ಬೇಕೆನ್ನುವ ರೀತಿಯಲ್ಲಿ ನಾವು ಇರಬೇಕೇ ಹೊರತು ನಮ್ಮ ಸುತ್ತಲಿರುವವರ ಪರಿಸ್ಥಿತಿ ನೋಡಿ ನಾವು ಹಾಗೇ ಇರಬೇಕೆಂಬ ಸ್ಥಿತಿಗೆ ಬಿದ್ದು ಹೋಗೋದು ಯೇಸುವನ್ನು ಅನುಸರಿಸುವ ನಾವು ಎಂದಿಗೂ ಹೊಂದಿರಬಾರದು. ಲೋಕದಲ್ಲಿರುವ ಮನುಷ್ಯರನ್ನು ನೋಡಿದಾಗ ಅವರ ವಿಷಯದಲ್ಲಿ ನಮಗೆ ದಯೆ ಉಂಟಾಗಬೇಕು. ಆತ್ಮರಕ್ಷಣೆ ಇಲ್ಲದವರನ್ನು ನೋಡಿದಾಗ, ಪಾಪದ ಕೊಳದಲ್ಲಿ ಬಿದ್ದೋಗುವಂಥವರನ್ನು ನೋಡಿದಾಗ ಅವರ ವಿಷಯದಲ್ಲಿ ಭಾರವುಳ್ಳವರಾಗಿ ಅವರಿಗಾಗಿ ಪ್ರಾರ್ಥಿಸುವ ಜವಾಬ್ದಾರಿಕೆ ನಮ್ಮದಾಗಿದೆ. ಯೇಸು ಹೇಳಿದ್ದಾರೆ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿಯೇ ನಾನು ಈ ಲೋಕಕ್ಕೆ ಬಂದಿದ್ದೇನೆಂದು. ನಿಮ್ಮ ರಕ್ಷಣೆ ಎಷ್ಟು ದೊಡ್ಡದಾಗಿದೆ ಎಂದು ನೀವು ಅರಿತುಕೊಳ್ಳುವುದಾದರೆ ಈ ಲೋಕದಲ್ಲಿ ಬೇರೆ ಯಾವುದೂ ದೊಡ್ಡದಾಗಿ ನಿಮಗೆ ಕಾಣಿಸುವುದಿಲ್ಲ. ದೇವರು ನಮಗೆ ಕೊಟ್ಟಿರುವ ಶಾಶ್ವತವಾದ ರಕ್ಷಣೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ 100ರಷ್ಟು ಫಲ ಕೊಡುತ್ತೇನೆಂದಿರುವ ದೇವರು, ನಮ್ಮನ್ನು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂದಿರುವ ದೇವರು, ನಮಗೋಸ್ಕರ ಸಿದ್ಧ ಮಾಡಿಟ್ಟಿರುವ ನಿವಾಸ ಸ್ಥಳದಲ್ಲಿ ನಮ್ಮನ್ನು ಇಟ್ಟುಕೊಳ್ಳುವುದಕ್ಕೋಸ್ಕರ ಅತಿ ಬೇಗನೆ ಬರಲಿಕ್ಕಿರುವ ಯೇಸುಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿ ಇಡುವುದಾದರೆ ಈ ಲೋಕವೆಲ್ಲ ನಮಗೆ ಕಸವಾಗಿ ಕಾಣಿಸುತ್ತೆ, ತಿಪ್ಪೆಯಾಗಿ ಕಾಣಿಸುತ್ತೆ. ಪೌಲನು ಸೌಲನಾಗಿದ್ದಾಗ ಈ ಲೋಕವೇ ದೊಡ್ಡದಾಗಿದೆ ಅಂದುಕೊಂಡ, ತನ್ನ ತತ್ವವೇ ತನ್ನ ವಿದ್ಯಾಭ್ಯಾಸವೇ ಶ್ರೇಷ್ಠ ಅಂದುಕೊಂಡು ಇಷ್ಟ ಬಂದಂತೆ ತಿರುಗಾಡ್ತಿದ್ದ. ಆದರೆ ಯೇಸು ಅವನ ಮನೋನೇತ್ರಗಳನ್ನು ಬೆಳಗಿಸಿದಾಗ ತನ್ನ ಸ್ಥಿತಿ ಎಂಥದೆಂದು ಅವನು ಅರಿತುಕೊಂಡು, ತಾನು ಎಷ್ಟು ಬಲಹೀನನೆಂದು, ಎಷ್ಟು ನೀಚನೆಂದು, ಎಷ್ಟು ಹೀನನೆಂದು ಗುರುತಿಸಿಕೊಂಡು ಪಶ್ಚಾತ್ತಾಪಪಟ್ಟು ನಂತರ ಅವನು ಹೇಳ್ತಾನೆ, ನನಗೆ ಶ್ರೇಷ್ಠವಾದವುಗಳನ್ನೆಲ್ಲ ಕಸವೆಂದೆಣಿಸುತ್ತೇನೆ ಅನ್ನುತ್ತಾನೆ. ನನಗೆ ಯಾವುದೆಲ್ಲ ಲಾಭವಾಗಿವೆಯೋ ಅವೆಲ್ಲ ನಷ್ಟವೆಂದೆಣಿಸುತ್ತೇನೆ ಅನ್ನುತ್ತಾನೆ. ಈ ಲೋಕವೇ ಕಸವೆಂದೆಣಿಸುತ್ತೇನೆ, ಅದರ ಕಡೆಗೆ ನೋಡುವುದೇ ಇಲ್ಲ ಅನ್ನುತ್ತಾನೆ. ಹಿಂದಿರುವವುಗಳನ್ನು ಮರೆತು ಮುಂದಿರುವವುಗಳಿಗಾಗಿಯೇ ಓಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ನಾವು ಈ ವರ್ಷಾಂತ್ಯದಲ್ಲಿರುವಾಗ ದೇವರು ನಿಮಗೆಷ್ಟು ಮೇಲು ಮಾಡಿದಾರೆಂದು ಒಂದು ಸಾರಿ ಜ್ಞಾಪಕ ಮಾಡಿಕೊಳ್ಳ್ರಿ. ಬೇರೆ ಯಾರ್ಯಾರಿಗೋ ಎಷ್ಟೋ ಇವೆ ಎಂದು ಆಲೋಚಿಸುವುದನ್ನು ಬಿಟ್ಟು ನಿಮಗೆಷ್ಟಿದೆ ಎಂದು ಲೆಕ್ಕಿಸಿಕೊಳ್ಳಿರಿ. ಸ್ತುತಿ ಕೃತಜ್ಞತೆಯುಳ್ಳವರಾಗಿರ್ತೀರಿ. ಎಷ್ಟೇ ಇದ್ರೂ ಕೂಡ ಆರೋಗ್ಯ ಇಲ್ಲದಿದ್ದರೆ ಅದು ಆನಂದಕರವಾಗಿರುತ್ತದೋ? ಎಷ್ಟಿದ್ರೂ ಸಮಾಧಾನ ಇಲ್ಲದಿದ್ದರೆ ಸಂತೃಪ್ತರಾಗಿರಲು ಸಾಧ್ಯವೋ? ಎಷ್ಟೇ ಮಹಡಿಗಳ ಮನೆ ಇದ್ರೂ ಆ ಮನೆಯಲ್ಲಿ ಕುಟುಂಬ ಇಲ್ಲದಿದ್ದರೆ ಅದು ಪ್ರಯೋಜನವೋ? ಯೇಸು ನಿಮಗೆ ಆರೋಗ್ಯ ಕೊಟ್ಟಿದ್ದಾರೆ, ಕುಟುಂಬ ಕೊಟ್ಟಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾರೆ. ದೇವರನ್ನು ಸ್ತುತಿಸಿರಿ. ಇತರರಿಗೆ ನೋಡಿ ಹೊಟ್ಟೆಕಿಚ್ಚು ಪಡುವುದರ ಬದಲಿಗೆ ಇತರರಿಗೋಸ್ಕರ ಪ್ರಾರ್ಥಿಸುವವರಾಗಿರಿ. ಯೇಸುವಿನಂತಹ ದೇವರು ನನಗೆ ದೊರಕಿದಕ್ಕಾಗಿ ನಾನು ಧನ್ಯನು ಎಂಬುದಾಗಿ ಕೃತಜ್ಞತೆ ಹೇಳುವುದು ಮಾತ್ರವಲ್ಲ, ಈ ಯೇಸುವನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳುವ ಹಾಗೆ ನಾವು ಪ್ರಾರ್ಥಿಸಬದ್ಧರಾಗಿದ್ದೇವೆ. ಯೇಸುವಿನ ಕಡೆಗೆ ನೋಡಿರಿ, ಲೋಕದ ಕಡೆಗೆ ನೋಡಬೇಡಿರಿ, ಪಾಪಿಗಳ ಕಡೆಗೆ ನೋಡಬೇಡಿರಿ, ಲೋಕ ಆಕರ್ಷಣೆಗಳ ಕಡೆಗೆ ನೋಡಬಾರ್ದು. ಲೋಕದ ಕಡೆಗೆ ನೋಡಿದ್ರೆ ಕುಗ್ಗಿ ಹೋಗ್ತೀರಿ, ಬಿದ್ದು ಹೋಗ್ತೀರಿ. ತಾತ್ಕಾಲಿಕವಾದ ಆಕರ್ಷಣೆ ನಮ್ಮನ್ನು ಕೆಳಗೆ ಬೀಳಿಸುತ್ತದೆ. ಅಷ್ಟೇ ಅಲ್ಲ, ಶಾಶ್ವತವಾದವುಗಳ ಮೇಲೆ ಮನಸ್ಸಿಡದಂತೆ ಅವುಗಳಿಂದ ದೂರ ಮಾಡುತ್ತೆ. ಹಾಗಾಗಿ ಇಂದಿನಿಂದ ಯೇಸುವಿನ ಕಡೆಗೆ ನೋಡೋಣ, ಯೇಸುವನ್ನೇ ಸ್ತುತಿಸೋಣ. ದುಷ್ಟ ಜನರನ್ನು ನೋಡುವಾಗ ಅವರ ಮೇಲೆ ದಯೆ ತೋರಿಸಿ ಅವರಿಗಾಗಿ ಕರ್ತನು ಕರುಣಿಸುವಂತೆ ಅವರಿಗಾಗಿ ಪ್ರಾರ್ಥಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಲೋಕವನ್ನು ನೋಡಿ ನಾವು ಮೋಸ ಹೋಗದಂತೆ, ಲೋಕ ಆಕರ್ಷಣೆಗಳಿಗೆ ಒಳಗಾಗದಂತೆ, ಲೋಕದ ತವಕಗಳು ಆಸೆಗಳು ಶಾಶ್ವತವಲ್ಲವೆಂದು, ಕತ್ತಲೆಯೇ ಇಲ್ಲದಂತಹ ಬೆಳಕುಮಯವಾದ ಪರಲೋಕ ನಮಗಾಗಿ ನೀವು ಸಿದ್ಧ ಮಾಡಿದ್ದೀರಿ ಎಂದು, ಬಂಗಾರದ ಬೀದಿಯಲ್ಲಿ ಮುತ್ತುಗಳಿಂದ ಶ್ರೇಷ್ಠವಾದ ಹವಳ ರತ್ನಗಳಿಂದ ಕಟ್ಟಲ್ಪಟ್ಟಿರುವ ಪರಲೋಕ ಪಟ್ಟಣಕ್ಕಾಗಿ ಆಸೆಯುಳ್ಳವರಾಗಿರುವುದಕ್ಕೋಸ್ಕರ ಈ ಲೋಕದಲ್ಲಿರುವವುಗಳನ್ನು ಕಸವೆಂದು ಎಣಿಸಿ ನಮ್ಮ ಕಣ್ಣು ಮೇಲಿರುವವುಗಳ ಮೇಲೆ ದೃಷ್ಟಿ ಇಡುವ ಹಾಗೆಯೂ ಭೂಸಂಬಂಧವಾದವುಗಳ ಮೇಲೆ ಮನಸ್ಸಿಡದಂತೆ ನಮಗಾಗಿ ಬರಲಿಕ್ಕಿರುವಂತಹ ಯೇಸು ತನ್ನ ರಾಜ್ಯದ ವಾರಸುದಾರರನ್ನಾಗಿ ಮಾಡುವುದಕ್ಕಾಗಿ ನಮ್ಮನ್ನು ಪ್ರೀತಿಸಿ ನಮಗಾಗಿ ಪ್ರಾಣ ಕೊಟ್ಟ ದೇವರಿದ್ದಾರೆಂದು ನಂಬಿ ನಿಮ್ಮನ್ನು ಸ್ತುತಿಸಲು ಸಹಾಯ ಮಾಡಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.
ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಮುಖಾಂತರ ತಪ್ಪದೆ ಕಳಿಸಿಕೊಡಿರಿ. ಹೊಸಬರು ಜಾಯಿನ್ ಆಗೋದ್ರಿಂದ ಮತ್ತೊಮ್ಮೆ ಹೇಳ್ತಿದ್ದೇನೆ, ನೆನ್ಪಿಟ್ಕೊಳ್ರಿ, ನಿಮ್ಮನ್ನು ಜ್ಞಾಪಕಗೊಳಿಸ್ತಿದ್ದೇನೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಳಿಸುವುದಾದರೆ ಅವುಗಳನ್ನು ನಿಮ್ಮ ಪರವಾಗಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ಅದ್ಭುತವಾದ ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ನಿಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಮತ್ತೊಂದು ಸಾರಿ ಮುಂಬೈನಲ್ಲಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಮುಂದಿನ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ಏರ್ಪಡಿಸುತ್ತಿದ್ದೇವೆ. ತಪ್ಪದೇ ಬನ್ನಿರಿ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದಿಂದಲೂ ಹಾಗೂ ಸೋಷಿಯಲ್ ಮೀಡಿಯಾದಿಂದಲೂ ಬಲಗೊಳ್ಳುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ದೇವರ ವಾಕ್ಯ ಸಾರುವುದಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬರೋಣ. ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ. ನೆನಪಿರಲಿ, ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ಸ್ಟೇಷನ್ ರೋಡ್, ಪರೇಲ್, ಮುಂಬೈ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ 8939393939 ನಂಬರಿಗೆ ಕರೆ ಮಾಡಿರಿ, ಇಲ್ಲವೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಒಂದೇ ಸೆಷನ್ ಇರುತ್ತೆ ಪ್ರಿಯರೇ. ಈ ಒನ್ ಡೇ ಗೆಟ್ ಟುಗೆದರ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ತಪ್ಪದೆ ಬನ್ನಿರಿ. ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ.